ಇವಾಗ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ಚಿಕನಿಗೆ ಸ್ವಲ್ಪ ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಸ್ವಲ್ಪ ಉಪ್ಪು, ಕಬಾಬ್ ಪೌಡರ್ ಪ್ಯಾಕೆಟ್, ಕಬಾಬ್ಗೆ ಮಸಾಲೆ ಎಲ್ಲ ರೆಡಿ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾನು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಕಬಾಬು ನೋಡಿ. ಸೊ ಇವಾಗ ಇದನ್ನು 1 ಗಂಟೆ ಹಾಗೆ ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಮಸಾಲೆ ಚಿಕನಿಗೆ ಸರಿಯಾಗಿ ಹೀರ್ಕೊಂಡಿದೆ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಕರೆಕ್ಟಾಗಿ ರೆಡಿ ಆಯಿತು. ತೆಗಿತಾ ಇದ್ದೀನಿ ಇವಾಗ. ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿ ಆಯಿತು. ಯಾವುದೇ ಎಗ್ಗನ್ನು ಬಳಸದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಕಬಾಬನ್ನು ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.